ನಮಸ್ಕಾರ ಸ್ನೇಹಿತರೆ. ಕಾವ್ಯ ಹಾಗೂ ಸ್ಪಂದನ ವಿರುದ್ಧ ರಕ್ಷಿತಾ ಸಿಡ್ದೇಳೋಕು ಕಾರಣ ಇದೆಯಂತೆ. ಗಿಲ್ಲಿ ಜೊತೆ ಕಾವ್ಯ ಸ್ಪಂದನ ಕ್ಲೋಸ್ ಆಗಿರೋದು ರಕ್ಷಿತಾಗೆ ಇಷ್ಟವಿರುವಂತೆ, ಹಾಗಂತ ಸ್ವತಃ ಧ್ರುವಂತ್ ಹೇಳಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಕಳೆದ ಕೆಲವು ವಾರಗಳಿಂದ ಕಾವ್ಯ ಶೈವ ಹಾಗೂ ಸ್ಪಂದನ ಸೋಮಣ್ಣ ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಆಗ್ತಿರ್ಲಿಲ್ಲ. ಇಬ್ಬರನ್ನ ಕಂಡ್ರೆ ಸಾಕು ರಕ್ಷಿತಾ ಶೆಟ್ಟಿ ಉರಿದು ಬೀಳ್ತಿದ್ದಾರೆ. ನಾಮಿನೇಷನ್ ವೇಳೆ ಇಬ್ಬರನ್ನ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾಗ್ಲಂತೂ ಸ್ಪಂದನ ಸೋಮಣ್ಣ ಹಾಗೂ ಕಾವ್ಯ ಶೈವ ಸೇಫ್ ಆಗ್ಬಾರ್ದು ಅಂತ ರಕ್ಷಿತಾ ಶೆಟ್ಟಿ ಪ್ರಯತ್ನ ಪಟ್ಟಿದ್ರು. ಅಸಲಿಗೆ ಕಾವ್ಯ ಮತ್ತು ಸ್ಪಂದನ ಮೇಲೆ ರಕ್ಷಿತಾಗೆ ಯಾಕೆ ಅಷ್ಟು ದ್ವೇಷ? ಈ ಪ್ರಶ್ನೆಗೆ ಧ್ರುವಂತ್ ಉತ್ತರ ಕೊಟ್ಟಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಜೊತೆ ಕಿಚ್ಚ ಸುದೀಪ್ ಮಾತುಕತೆ ನಡೆಸಿದ್ರು. ಈ ವೇಳೆ ಡಿಸಿಷನ್ ಮೇಕಿಂಗ್ ನಲ್ಲಿ ಧ್ರುವಂತ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಂದು ರಕ್ಷಿತಾಗೆ ಸುದೀಪ್ ಪ್ರಶ್ನೆ ಮಾಡಿದ್ರು. ಒಂದು, ಯಾಕಂದ್ರೆ ನಿರ್ಧಾರ ಮಾಡುವಾಗ ಸೂಕ್ತ ಕಾರಣ ಕೊಡೋಕೆ ಬರಲ್ಲ, ತಲೆಯಲ್ಲಿ ಹೆಸರಿದೆ ಆದ್ರೆ ರೀಸನ್ ಇಲ್ಲ. ಧ್ರುವಂತ್ ಡಿಸಿಷನ್ ಪರ್ಫೆಕ್ಟ್ ಇಲ್ಲ ಅನ್ಸುತ್ತೆ ಎಂದು ರಕ್ಷಿತಾ ಉತ್ತರಿಸಿದ್ರು. ಇನ್ನು ರಕ್ಷಿತಾ ಬಗ್ಗೆ ಮಹಾಸತ್ಯ ಬಿಚ್ಚಿಟ್ಟ ಧ್ರುವಂತ್, ನಾನು ಒಂದು ಕೊಡ್ತೀನಿ, ಯಾಕಂದ್ರೆ ರಕ್ಷಿತಾರ ನಿರ್ಧಾರಗಳಿಗೆ ಫೌಂಡೇಶನ್ ಅನ್ನೋದೇ ಇರಲ್ಲ. ಅವರಿಗೆ ಪರ್ಸನಲಿ ಯಾರೋ ಇಷ್ಟವಿಲ್ಲ ಅಂದ್ರೆ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿ ವಿನ್ ಆಗ್ತಾನೆ, ಇಲ್ಲ ಅಂದ್ರೆ ತಾನು ವಿನ್ ಆಗ್ತೀನಿ ಅಂತ ತಲೆಯಲ್ಲಿ ಇದೆ. ಗಿಲ್ಲಿ ಹತ್ತಿರ ಸ್ಪಂದನ ಕಾವ್ಯ ಇರಬಾರ್ದು, ಅಥವಾ ಯಾವ ಹುಡುಗಿಯೂ ಅಸೋಸಿಯೇಟ್ ಆಗ್ಬಾರ್ದು, ಯಾಕಂದ್ರೆ ಅದು ರಕ್ಷಿತಾ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಎಂಬ ಮಹಾ ಸತ್ಯವನ್ನ ಧ್ರುವಂತ್ ಬಾಯ್ಬಿಟ್ರು. ರಕ್ಷಿತಾಗೆ ಕಾವ್ಯ ಔಟ್ ಆಗ್ಬೇಕು, ಫೇರ್ ಆಗಿ ನಾನು ಟೀಮ್ ನ ಡಿವೈಡ್ ಮಾಡ್ಬೇಕು ಅಂತಿದ್ದಾಗ ಕಾವ್ಯ ತಂಡಕ್ಕೆ ವೀಕ್ ಇರುವವರನ್ನ ಹಾಕಿ ಔಟ್ ಮಾಡಿ ಮನೆಗೆ ಕಳುಹಿಸಬೇಕು ಅನ್ನೋದು ರಕ್ಷಿತಾ ತಲೆಯಲ್ಲಿ ಇತ್ತು. ಗಿಲ್ಲಿ ಜೊತೆ ಸ್ಟ್ರಾಂಗ್ ಇರ್ಬೇಕು ಅಂತಾನು ಇತ್ತು. ಆದ್ರೆ ರಕ್ಷಿತಾ ಬಯಸಿದ್ದೇ ಬೇರೆ, ದೇವರು ಕೊಟ್ಟಿದ್ದೇ ಬೇರೆ. ರಕ್ಷಿತಾ ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಯ್ತು ಅಂತಲೂ ಧ್ರುವಂತ್ ಹೇಳಿದ್ರು. ಕಾವ್ಯನ ಔಟ್ ಮಾಡ್ಬೇಕು ಅಂತಿದ್ರು, ಆದ್ರೆ ಕಾವ್ಯನೇ ಕ್ಯಾಪ್ಟನ್ ಆದ್ರು ಎಂದು ಕಿಚ್ಚ ಸುದೀಪ್ ಹೇಳಿದಾಗ ರಕ್ಷಿತಾರ ಮನಸ್ಸಿನಲ್ಲಿರುವ ಉದ್ದೇಶವೇ ಸರಿಯಿಲ್ಲ, ಕ್ಯೂಟ್ ಇನ್ನೋಸೆಂಟ್ ಅನ್ನೋದು ಆಕ್ಟಿಂಗ್ ಮಾತ್ರ ಎಂದು ಧ್ರುವಂತ್ ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.